ಅಂಜುಮನ್ ಎ ಇಸ್ಲಾಂ ಕಮಿಟಿ ಶಿಗ್ಗಾಂವ್ ವತಿಯಿಂದ ತಹಸೀಲ್ದಾರ್ ಮೂಲಕ ಮಾನ್ಯ ರಾಷ್ಟ್ರಪತಿಯವರಿಗೆ ಮನವಿ ಸಲ್ಲಿಸಲಾಯಿತು. ಹೌದು, ವಿಶ್ವಗುರು ಮೊಹಮ್ಮದ್ ಸಲಾಹು ಅಲೈಹಿ ವಸಲಂ ಚರಿತ್ರೆ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿದ ಮಹಾರಾಷ್ಟ್ರ ಮೂಲದ ರಾಮಗಿರಿ ಮಹಾಸ್ವಾಮಿಯನ್ನ ತಕ್ಷಣ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯ ಮಾಡಲಾಯಿತು. ಅಂಜುಮನ್ ಕಮಿಟಿ ಕಾರ್ಯದರ್ಶಿಯಾದ ಅಹಮದ್ ಬಾಷಾ ಮಾತನಾಡಿ, ಭಾರತ ದೇಶದಲ್ಲಿ ಅನೇಕ ಧರ್ಮ, ಭಾಷೆ, ಸಂಸ್ಕೃತಿ ಹೊಂದಿರುವ ಭಾರತ ದೇಶ, ಇದರಿಂದ ಭಾರತ ದೇಶ ಬೇರೆ ರಾಷ್ಟ್ರಗಳಿಗೆ ಒಂದು ಮಾದರಿಯಾಗಿದೆ. ಇಲ್ಲಿ ಎಲ್ಲ ಧರ್ಮ, ಭಾಷೆ, ಸಂಸ್ಕೃತಿ ಸೌಹಾರ್ದಯುತವಾಗಿ ಅನೇಕ ಶತಮಾನಗಳಿಂದ ಜೀವನ ನಡೆಸುತ್ತಿದ್ದಾರೆ. ಇಂತಹ ದೇಶದಲ್ಲಿ ಕೋಮುವಾದ ಹೇಳಿಕೆ ನೀಡುವವರಿಗೆ ಕಾನೂನು ಸೂಕ್ತ ಕ್ರಮ ಕೈಗೊಂಡು ಬಂಧಿಸಬೇಕೆಂದು ಆಗ್ರಹ ಮಾಡಿದರು. ಹಾವೇರಿ ವಕ್ಫ್ ಕಮಿಟಿ ಸದಸ್ಯರಾದ ಮೊಹಮ್ಮದ್ ಹನೀಫ್ ಅಂಬೂರ್ ಮಾತನಾಡಿ, ಭಾರತದ ಸಂವಿಧಾನ ಎಲ್ಲ ಧರ್ಮ, ಭಾಷೆ, ಸಂಸ್ಕೃತಿಗೆ ಗೌರವಯುತ ಸ್ಥಾನವನ್ನ ಕೊಟ್ಟಿದೆ. ಇಸ್ಲಾಂ ಧರ್ಮದ ಗುರುಗಳಾದ ಮೊಹಮ್ಮದ್ ಪೈಗಂಬರ್ ಬಗ್ಗೆ ಅವಹೇಳನ ಮಾತನಾಡಿದ ರಾಮಗಿರಿ ಮಹಾರಾಜ ಸ್ವಾಮಿಯನ್ನ ತಕ್ಷಣ ಬಂಧಿಸಿ ಗಡೀಪಾರು ಮಾಡಬೇಕೆಂದು ಒತ್ತಾಯ ಮಾಡಿದರು. ಈ ಸಂದರ್ಭದಲ್ಲಿ ಅಂಜುಮನ್ ಕಮಿಟಿ ಉಪಾಧ್ಯಕ್ಷರಾದ ಮಜೀದ್ ಮಾಳ್ಗಿಮನಿ, ಅಹಮದ್ ಬಾಷಾ, ಗುಲಾಮುದ್ದೀನ್ ಶಾನವರ್, ಮೊಹಮ್ಮದ್ ಹನೀಫ್ ಅಂಬೂರ್, ಅಲ್ಲಾ ಬಕ್ಷ್ ಸೌದಾಗರ್, ಅತ್ತಾವುಲ್ಲಾ ಖಾನ್ ಖಾಜಿ ಖಾನ್, ಮೊಹಮ್ಮದ್ ಸಾದಿಕ್ ಮಲ್ಲೂರ್, ಅನೀಸ್ ಬೀರಂ ಖಾನ್ನವರ್, ಮಕ್ಸೂದ್ ಉಪ್ಪಿನ್, ಅಬ್ದುಲ್ ಗೌಸ್ ಮಲ್ದಾರ್, ಮುಸ್ತಫಾ ಮುಲ್ಲಾ, ಕಯಂ ಯಳವಟ್ಟಿ, ಅಹಮದ್ ಪಾಟೀಲ್ ಇನ್ನೂ ನೂರಾರು ಜನ ಉಪಸ್ಥಿತರಿದ್ದರು. ವರದಿ ದಾವಲ್ ಸಾಬ್ಯಂ, ಹುಬ್ಬಳ್ಳಿ, ನ್ಯೂಸ್ 16 ಕನ್ನಡ, ಶಿಗ್ಗಾಂವ್. ಪ್ರವಾದಿ ಹಜರತ್ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಚರಿತ್ರೆ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿದ್ದು ಮಹಾರಾಷ್ಟ್ರ ಮೂಲದ ರಾಮಗಿರಿ ಮಹಾರಾಜ್ ಮಾನ್ಯರೇ, ನಮ್ಮ ಭಾರತ ದೇಶದಲ್ಲಿ ಅನೇಕ ಧರ್ಮ, ಭಾಷೆ, ಸಂಸ್ಕೃತಿ ಹೊಂದಿರುವ ದೇಶ. ಇದರಿಂದ ಭಾರತ ದೇಶ ಬೇರೆ ರಾಷ್ಟ್ರಗಳಿಗೆ ಒಂದು ಮಾದರಿಯಾಗಿ ಎಲ್ಲ ಧರ್ಮ, ಭಾಷೆ, ಸಂಸ್ಕೃತಿಯ ಜನರು ಸೌಹಾರ್ದಯುತವಾಗಿ ಅನೇಕ ಶತಮಾನಗಳಿಂದ ಜೀವನ ನಡೆಸುತ್ತಿದ್ದಾರೆ. ಪ್ರವಾದಿ ಹಜರತ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪೈಗಂಬರ್ ಅವರು ವಿಶ್ವಕ್ಕೆ ಶಾಂತಿ, ಕೋಮ ಸೌಹಾರ್ದತೆ ಮತ್ತು ಮಾನವ ಜನಾಂಗಕ್ಕೆ ಒಳ್ಳೆಯ ಮಾರ್ಗದರ್ಶಿಗಳು ಆಗಿರುತ್ತಾರೆ. ಜಗತ ಪ್ರಸಿದ್ಧ ವ್ಯಕ್ತಿತ್ವ ಹೊಂದಿರುತ್ತಾರೆ. ಇಂತಹ ಇಸ್ಲಾಂ ಧರ್ಮದ ಪೈಗಂಬರ್ ಚರಿತ್ರೆ ಮತ್ತು ಇವರ ಜೀವನ ನಡವಳಿಕೆ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನು ನೀಡಿ ವಿಶ್ವಕ್ಕೆ ತಪ್ಪು ಸಂದೇಶ ರವಾನಿಸುವ ಹಕ್ಕು ಯಾರಿಗೂ ಇರುವುದಿಲ್ಲ. ಪ್ರವಾದಿ ಮೊಹಮ್ಮದ್ ಅವರು ಮಾನವ